ನಮಸ್ತೆ, ನಾನು ಎಸ್ ಕೆ ಕುಪ್ಪಸ್ತ್, ವಿವೇಕಾನಂದ ಯೋಗ ವಿಜ್ಞಾನ ಕೇಂದ್ರ, ಬಾಗಲಕೋಟೆಯಿಂದ ಮಾತಾಡ್ತಾ ಇದ್ದೀನಿ. ಇವತ್ತು 6 ಡಿಸೆಂಬರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ದಿವಸ ಅಂದರೆ ಪುಣ್ಯತಿಥಿ. ಸೊ ಈ ದಿನ ಕೆಲವು ವಿಷಯಗಳನ್ನಾದರೂ ಸ್ವಲ್ಪ ನಾವು ಮೆಲುಕು ಹಾಕಬೇಕಾಗುತ್ತೆ. ಅವರ ಜೀವನದೊಳಗೆ ಎಷ್ಟೊಂದು ಕಷ್ಟಗಳನ್ನು ಅನುಭವಿಸಿದ್ರು, ಅಸ್ಪೃಶ್ಯತೆಯ ಕಷ್ಟಗಳನ್ನು. ಶಾಲೆಗೆ ಹೋಗ್ತಿರ್ಬೇಕಾದ್ರೆ ಹೊರಗಡೆ ಸಮಾಜದಲ್ಲಿರ್ಬೋದು, ಶೈಕ್ಷಣಿಕ ಸಮಸ್ಯೆಗಳಿದ್ದಿರ್ಬೋದು, ಅದರ ವಿರುದ್ಧ ಹೋರಾಟ ಮಾಡಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಏನೆಲ್ಲ ಹೋರಾಟ ಮಾಡಿ ತಮ್ಮ ಜೀವನ, ಇಡೀ ಜೀವನವನ್ನು ಅದಕ್ಕೆ ಮುಡಿಪಾಗಿಟ್ಟರು. ಸೊ ದಲಿತರ ಏಳಿಗೆಗಾಗಿ, ಉಪೇಕ್ಷಿತ ವರ್ಗಗಳ ಏಳಿಗೆಗಾಗಿ ಸಾಕಷ್ಟು ಪ್ರಯತ್ನ ಪಟ್ಟರು. ಆದರೆ ಅವರ ಜೀವನದಲ್ಲಿ ಕಹಿ ಅನುಭವ. ಅವರು ಹೇಳ್ತಾ ಇದ್ದರು, ನಾನು ಹುಟ್ಟಿದ್ದು ಹಿಂದೂ ಆಗಿದ್ದರೂ ಸಹಿತ ನಾನು ಸಾಯಬೇಕಾದ್ರೆ ಹಿಂದೂ ಆಗಿ ಸಾಯೋದಲ್ಲ. ಅವರು ತಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಅವರಿಗೆ ಎರಡನೇ ಹೆಂಡತಿಯಾಗಿ ಸ್ವತಃ ಡಾಕ್ಟರ್ ಸವಿತಾ ಅಂಬೇಡ್ಕರ್, ಸೊ ಬ್ರಾಹ್ಮಣ ಇರ್ತಕ್ಕಂಥ ಒಬ್ಬ ಹೆಣ್ಮಗಳು ಅವರ ಎರಡನೇ ಪತ್ನಿಯಾಗಿ ಬರ್ತಾರೆ ಜೀವನದಲ್ಲಿ. ನಾವು ಭಾಳ ಹೇಳ್ತೀವಿ, ಭಾಳ ಮಾತಾಡ್ತೀವಿ ನಾವು ಇಲ್ಲ. ಬುದ್ಧ, ಬಸವ, ಅಂಬೇಡ್ಕರ್ ಶಬ್ದಗಳನ್ನು ಮೇಲಿಂದ ಮೇಲೆ ನಾವು ಉಪಯೋಗ ಮಾಡ್ತೀವಿ. ನಮ್ಮ ರಾಜಕಾರಣಿಗಳಿಗಂತೂ ಇದು ಬಾಯ್ಪಾಠ. ಸೊ ಅವರ ತತ್ವ ಸಿದ್ಧಾಂತಗಳನ್ನು ನಮ್ಮ ಜೀವನದಲ್ಲಿ ಆಚರಣೆಗೆ ತರಬೇಕು ಅಂತ ಎಷ್ಟರ ಮಟ್ಟಿಗೆ ನಾವು ತಂದಿದ್ದೀವಿ. ಇವತ್ತಿಗೂ ಸಹಿತ ಅಸ್ಪೃಶ್ಯತೆ ನಿವಾರಣೆ ಆಗಿದೆ ಸ್ವಲ್ಪ ಮಟ್ಟಿಗೆ, ಆದರೂ ಕೆಲವು ಹಳ್ಳಿಗಾಡುಗಳಲ್ಲಿ ಇನ್ನೂ ಅದು ಇದೆ. ಅಸ್ಪೃಶ್ಯತೆ ಹಳ್ಳಿಗಾಡುಗಳ ಸಂದರ್ಭದಲ್ಲಿ ಅದಕ್ಕೆ ಸಂಪೂರ್ಣ ಸವರ್ಣೀಯ ಹಿಂದೂಗಳನ್ನೇ ಬಲಿಪಶು ಮಾಡೋದು ಅಥವಾ ಅವ್ರ ಮೇಲೆ ಅಪವಾದ ಕೊಡೋದು ತಪ್ಪು. ಎಲ್ಲರೂ ಹಂಗಾಗಲ್ಲ. ಈಗ ಎಲ್ಲೇ ನಾವು ಉಪೇಕ್ಷಿತ ಬಂಧುಗಳಂತ ಹೇಳ್ತೀವಿ, ಅವರಲ್ಲಿ ಆದರೂ ಸಹಿತ ಒಕ್ಕಟ್ಟಿದೆಯಾ? ಇಲ್ಲ. ಒಂದು ಕಡೆ ಎಡಗೆ ಅನ್ನೋದು, ಒಂದು ಕಡೆ ಬಲಗೆ ಅನ್ನೋದು, ಅವ್ರನ್ನ ಕಂಡ್ರೆ ಇವ್ರಿಗಾಗಲ್ಲ, ಇವ್ರನ್ನ ಕಂಡ್ರೆ ಅವ್ರಿಗಾಗಲ್ಲ. ಹೋಗಲಿ, ಇವತ್ತು ಸವರ್ಣೀಯ ಹಿಂದೂಗಳು ಅಂತ ಹೇಳ್ತೀವಿ, ಅವರಲ್ಲಿ ಆದರೂ ಒಂದು ಒಕ್ಕಟ್ಟಿದೆಯಾ? ಇಲ್ಲ. ಲಿಂಗಾಯತರಲ್ಲಿ ಎಷ್ಟೊಂದು ಉಪಜಾತಿಗಳವ, ಬ್ರಾಹ್ಮಿಣ್ಸ್ಗಳಲ್ಲಿ ಎಷ್ಟೊಂದು ಉಪಜಾತಿಗಳವ. ಇವತ್ತು ಬೇರೆ ಧರ್ಮಗಳಲ್ಲಿ ಸಹಿತ ಮುಸ್ಲಿಮ್ಸ್ಗಳಲ್ಲಿ ಉಪಜಾತಿಗಳಿಲ್ವಾ? ಕ್ರಿಶ್ಚಿಯನ್ಸ್ಗಳಲ್ಲಿ ಉಪಜಾತಿಗಳಿಲ್ವಾ? ಅದಕ್ಕೆ ಇವತ್ತು ಅಸ್ಪೃಶ್ಯತೆ ಅಂದರೆ ಬರೀ ಸವರ್ಣೀಯರು, ದಲಿತರು ಅಷ್ಟೇ ಅಂತೇನಲ್ಲ. ಅದೇ ಒಂದೇ ಜಾತಿಯೊಳಗೆ ಇವತ್ತು ಎರಡು ಇದನ್ನು ಹೇಳ್ಬೋದು ನಾವು, ಪಂಗಡಗಳು. ಒಂದು ಶ್ರೀಮಂತರ ಪಂಗಡ, ಒಂದು ಬಡವರ ಪಂಗಡ. ಶ್ರೀಮಂತರ ಒಂದು ಸುಶಿಕ್ಷಿತರದ್ದು, ಇನ್ನೊಂದು ಅಶಿಕ್ಷಿತರದ್ದು. ಸೊ ಶ್ರೀಮಂತರ, ಬಡವರು, ಯಾವುದೇ ಒಂದು ಜಾತಿ ಇರ್ಬೋದು, ಅದೇ ಜಾತಿಯಲ್ಲಿ ಶ್ರೀಮಂತ ಅದೇ ಜಾತಿಯ ಬಡವನನ್ನು ಅಸ್ಪೃಶ್ಯರ ಥರನೇ ನೋಡ್ತಾನೆ. ಅವನಿಗೆ ಅಷ್ಟರ ಮಟ್ಟಿಗೆ ತನ್ನ ಲೆವೆಲಲ್ಲಿ ಅವರಿಗೆ ಏನೋ ಒಂದು ಕಿಮ್ಮತ್ತು ಕೊಡೋ ಪ್ರಶ್ನೆ ಕಾಣಂಗಿಲ್ಲ. ಯಾವುದೇ ಜಾತಿ ತಗೋಬೋದು. ಅದೇ ಥರ ಎಜುಕೇಟೆಡ್, ನಾನ್ ಎಜುಕೇಟೆಡ್, ತನ್ನೇ ಜಾತಿಯ ಇನ್ನು ಅಶಿಕ್ಷಿತರನ್ನು ಯಾವ ರೀತಿ ನೋಡ್ಕೋತಾನೆ ಅವನು ಕೀಳ್ಮಟ್ಟದಲ್ಲಿ ನೋಡೋದು. ಇದು ನಿವಾರಣೆ ಆಗಬೇಕಲ್ವಾ ಸಮಾಜದಲ್ಲಿ. ಬರೀ ಜಾತಿ ಪದ್ಧತಿ ಏನಿದೆ, ಇಂಥ ಥರದ ಡಿವಿಷನ್ಗಳಿದೆ, ಇದು ನಿವಾರಣೆ ಆಗಬೇಕು. ಎಲ್ಲರೂ ಒಂದಾಗಿ ಕೆಲಸ ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಬೇಕು. ಅದು ಬುದ್ಧ, ಬಸವ, ಅಂಬೇಡ್ಕರರ ಕನಸಾಗಿತ್ತು. ಇವತ್ತು ಅಂಬೇಡ್ಕರರ ಹೆಸರು ಹೇಳಿಕೊಂಡು ಎಷ್ಟೊಂದು ಜನ ಮೀಸಲಾತಿಯ ಲಾಭ ಪಡ್ಕೊಂಡು ಇವತ್ತು ಕೋಟ್ಯಾಧಿಪತಿಗಳಾಗಿದ್ದಾರೆ, ಸಹಸ್ರಾರು ಕೋಟ್ಯಾಧಿಪತಿಗಳಾಗಿದ್ದಾರೆ. ಆದರೆ ಅವರದೇ ಸಮಾಜದಲ್ಲಿ ಇನ್ನೂ ಎಷ್ಟು ಕೆಳತರಗತಿಯಲ್ಲಿ ಇರ್ತಕ್ಕಂಥವ್ರು ಇದ್ದಾರೆ. ಅವ್ರ ಸಲುವಾಗಿ ಇವರು ಯಾರು ಆಲ್ರೆಡಿ ಸಾವಿರಾರು ಕೋಟಿ ರೂಪಾಯಿ ಗಳಿಸಿದ್ದಾರೆ, ಇವರು ತಮ್ಮ ಸವಲತ್ತುಗಳನ್ನು ಹೊರಗು ಮಾಡೋದು ಬೇಡವಾ?
ಉಳಿದವರಿಗೆ ಆ ಫೆಸಿಲಿಟಿ ಸಿಗಬೇಕಾ? ಅದೇ ಥರ ಸವರ್ಣೀಯ ಹಿಂದೂಗಳಲ್ಲಿ ಸಹಿತ ಎಷ್ಟೊಂದು ಜನ ಎಕಾನಮಿಕಲಿ ಬ್ಯಾಕ್ವರ್ಡ್ ಇದ್ದಾರೆ, ಆರ್ಥಿಕವಾಗಿ ಹಿಂದುಳಿದವರಿದ್ದಾರೆ. ಅವರು ಮೇಲೆ ಬರಬೇಕಲ್ವಾ, ಅವ್ರದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ಬೇಕಲ್ವಾ? ಅದಕ್ಕೆ ಇವತ್ತು ರಾಜಕಾರಣಿಗಳ ಈ ಒಂದು ಮೀಸಲಾತಿ ಇಶ್ಯೂ ಇರ್ಬೋದು ಅಥವಾ ಜಾತಿ ವ್ಯವಸ್ಥೆ ಇರ್ಬೋದು, ತಮ್ಮ ಉಳಿವಿಗಾಗಿ ಇವುಗಳನ್ನು ಉಪಯೋಗ ಮಾಡ್ತಾ ಇದ್ದಾರೆ ಪುನಃ. ಇವನ ಮಠಾಧೀಶರು ಸಹಿತ ಮಠಗಳೇನಿಗೆ ಹೆಂಗೆ ಕೆಲಸ ಮಾಡಬೇಕಾಗಿದೆ? ಜಾತಿಗಳ ನಡುವೆ ಸಾಮರಸ್ಯ ತರೋ ಕೆಲಸ ಆಗಬೇಕು. ದೇ ಶುಡ್ ವರ್ಕ್ ಎಸ್ ಎ ಬ್ರಿಡ್ಜ್. ಮಠಗಳು ಸೇತುವೆಯಾಗಿ, ಶ್ರೀಮಂತರು ಬಡವರ ನಡುವಿನ ಸೇತುವೆಯಾಗಿ ಕೆಲಸ ಮಾಡಬೇಕು. ಇವತ್ತು ಮಠಗಳ ಶ್ರೀಮಂತರಿಗೆ ಹೇಳಬೇಕು, ಕೆಲವು ಬಡ ಕುಟುಂಬಗಳನ್ನಾದರೂ ದತ್ತಕ್ಕೆ ತಗೊಳ್ರಿ, ಅವುಗಳನ್ನು ಮೇಲೆ ತರೋ ಕೆಲಸವನ್ನು ಮಾಡಿರಿ. ಈ ಥರ ದೇ ಶುಡ್ ವರ್ಕ್ ಎಸ್ ಎ ಬ್ರಿಡ್ಜ್, ಸೇತುವೆಯಾಗಿ ಕೆಲಸ ಮಾಡಬೇಕು. ಅದು ಬಿಟ್ಟು ಜಾತಿಗಳ ನಡುವೆ ಸಂಘರ್ಷ ನಿರ್ಮಾಣ ಮಾಡೋದು, ನನ್ನ ಜಾತಿಗೆ ಅಷ್ಟು ಫೆಸಿಲಿಟಿ ಬೇಕು, ಇಷ್ಟು ಫೆಸಿಲಿಟಿ ಬೇಕಂತ ಹೇಳೋದು ತಪ್ಪಬೇಕು. ಅವಾಗೊಂದು ನಮ್ಮ ಸಮಾಜ ಇವತ್ತ ಹೆಚ್ಚು ಒಂದು ಉಚ್ಚ ವ್ಯವಸ್ಥೆಗೆ ದೇಶದ ಹಿತದೃಷ್ಟಿಯಿಂದ ಇದು ಬೇಕಾಗುತ್ತೆ, ಹೋಗಲಿಕ್ಕೆ ಸಾಧ್ಯ ಇದೆ. ಧನ್ಯವಾದಗಳು.